ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ದು ಬರೋಣ. ಫಸ್ಟ್ಲಿ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾಯಿದ್ದೀನಿ ಬಿಕಾಸ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೆ ನಾವು ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಮಂತ್ರಾಲಯ ರೋಡ್ಗೆ. ಟ್ರೈನ್ ಬಂದು ನಾಂಡೀಡ್ ಎಕ್ಸ್ಪ್ರೆಸ್ ಅಂತ 11:20ಗೆ ಸ್ಟಾರ್ಟ್ ಆಗುತ್ತೆ. ಅದು KSR ಬೆಂಗಳೂರು ಸ್ಟೇಷನಿಂದ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದು ಎರಡೂ ಕಡೆ. ಆ ಕಡೆಯಿಂದ ರಿಟರ್ನ್ ನಮಗೆ ಅವತ್ತಿಂದನೇ 8:45ಗೆ ಉದ್ಯಾನ್ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡಿದ್ವಿ ಮಂತ್ರಾಲಯ ಟು KSR ಬೆಂಗಳೂರು. ರಿಸರ್ವೇಷನ್ ಬೆಸ್ಟ್ ಆಪ್ಷನ್ ನಾನು ಹೇಳ್ಬೇಕಂದ್ರೆ. ಇಲ್ಲಾಂದರೆ ಜನರಲಲ್ಲಿ ತುಂಬ ರಶ್ ಇರುತ್ತೆ. ನಾವು 8 ಮೆಂಬರ್ಸ್ ಏನೋ ಹೋಗಿದ್ವಿ. ಆರಾಮಾಗಿ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ರಿಸರ್ವೇಷನ್ದು. ಅಲ್ಲಿಗೆ ನಾವು ಮಂತ್ರಾಲಯಗೆ ಆಲ್ಮೋಸ್ಟ್ 9 o'clockಗೆಲ್ಲ ರೀಚ್ ಆದ್ವಿ. ಅಲ್ಲಿಂದ ನಾವು ಆಟೋ ಬಸ್ ಸಿಗುತ್ತೆ, 50 rupees ಪರ್ ಪರ್ಸನ್ಗೆ. ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಟೆಂಪಲ್ ಹತ್ರ ಬಿಡ್ತಾರೆ. ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ SRS ಮಠ ಅದು ವೆಬ್ಸೈಟಿಂದ. 600 rupees ಏನೋ ತೊಗೊಂಡಿದ್ರು. ರೂಮ್ ತುಂಬ ಕ್ಲೀನಾಗಿತ್ತು ವಿತ್ ಹಾಟ್ ವಾಟರ್. ಫ್ರೆಶ್ ಅಪ್ ಆಗಿ ನಾವು ಟೆಂಪಲಿಗೆ ಹೊರಟ್ವಿ. ಅಲ್ಲಿಂದ ಎಂಡಲ್ಲಿ ನಿಮಗೆ ರೂಮ್ ಟೂರ್ ಕೂಡ ಕೊಡ್ತೀನಿ. ಫ್ರೆಶ್ ಅಪ್ ಆಗಿ ಟೆಂಪಲ್ ಹತ್ರ ಹೋಗಿದ ತಕ್ಷಣ ಈ ಥರ ಇದು ಹಣೆಗೆ ವಿಭೂತಿನ ಈ ಥರ ಹಚ್ಕೊಡ್ತಿರ್ತಾರೆ. ನಮ್ಗೆ ತುಂಬ ಖುಷಿ ಆಯ್ತು ಅದು ಹಚ್ಚಿಸ್ಕೊಂಡು. ಏನೋ ಡಿವೈನ್ ಫೀಲಿಂಗ್ ಬಂತು. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ತುಂಬ ರಶ್ ಏನಿರಲಿಲ್ಲ, ಆರಾಮಾಗಿ ದರ್ಶನ ಮಾಡಿದ್ವಿ. ಖಾಲಿನೇ ಇತ್ತು ಟೆಂಪಲ್ಲು. ಆಲ್ಮೋಸ್ಟ್ 2 to 3 times ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ, ರಶ್ ಇಲ್ಲದಿರೋ ರೀಸನಿಂದ. ದರ್ಶನ ಮುಗಿದ ತಕ್ಷಣ ನಮಗೆ ಅಲ್ಲೇ ಊಟನೂ ಕೊಡ್ತಾಯಿದ್ರು. ಭೋಜನ ಶಾಲೆ ಇದೆ ಟೆಂಪಲಿಂದ ಸ್ವಲ್ಪ ಬ್ಯಾಕ್ ಸೈಡಿಗೆ ಹೋದರೆ. ನಮ್ಮ ರೂಮ್ ಕೂಡ ಅಲ್ಲೇ ಇದ್ದಿದ್ದು. ಹೋಗಿದ ತಕ್ಷಣ ಊಟ ಮಾಡಿದ್ವಿ, ಒಳ್ಳೆ ಪ್ರಸಾದ ಸಿಕ್ತು. ತಿಂದ್ಕೊಂಡು ಸ್ವಲ್ಪ ಹೊತ್ತು ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಪಂಚಮುಖಿ ದರ್ಶನಕ್ಕೆ ಹೋದ್ವಿ. ನಿಮಗೆ ರಿಸರ್ವೇಷನ್ ಟ್ರೈನ್ ರಿಸರ್ವೇಷನ್ ಮತ್ತು ರೂಮ್ ಬುಕ್ಕಿಂಗ್ ಬಗ್ಗೆ ಏನಾದರೂ ವೀಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಎಕ್ಸ್ಪ್ಲೈನ್ ಮಾಡಿ ಬ್ರೀಫಾಗಿ ಯಾವ ಥರ ಬುಕ್ ಮಾಡ್ಬೋದು ಆ್ಯಂಡ್ ಎಷ್ಟು ದಿನ ಬೇಕಾಗುತ್ತೆ ಬುಕ್ಕಿಂಗ್ ಆಗೋಕ್ಕೆ, ಕನ್ಫರ್ಮೇಷನ್ ಆಗೋಕ್ಕೆ, ಆಮೇಲೆ ಪ್ರೈಸಸ್ ಎಷ್ಟು, ಟಿಕೆಟ್ಸ್ದು, ರೂಮ್ದು ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ ನಿಮಗೆ. ಬನ್ನಿ ಇವಾಗ ರೂಮ್ ಟೂರ್ ಕೊಡ್ತೀನಿ. ಇದು ಎಂಟರ್ ಆಗಿದ ತಕ್ಷಣ ದೊಡ್ಡದಾಗಿ ಒಂದು ಹಾಲ್ ಥರ ಸ್ಪೇಸ್ ಇದೆ ಆ್ಯಂಡ್ 1 ಬೆಡ್ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿತ್ತು ಬೆಡ್ ಕೂಡ. ದೆನ್ ಬಂದಿದ್ದ ತಕ್ಷಣ ಈ ಕಡೆ ಬಂದರೆ ನಿಮಗೆ ಒಂದು ವಾರ್ಡ್ರೋಬ್ ವಿತ್ ಮಿರರ್ ಇದೆ, ಲಾಂಗ್ ಮಿರರ್. ಆ್ಯಂಡ್ ದೆನ್ ಒಂದು 4-5 ಚೇರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬಂದರೆ ವಾಶ್ರೂಮು ಕ್ಲೀನಾಗಿತ್ತು ವಿತ್ ಸಿಂಕ್ ಮತ್ತು ಬಿಸಿನೀರಿದೆ ಫೆಸಿಲಿಟಿ ಇದೆ. 600 rupees ವರ್ತ್ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪಂಚಮುಖಿ ದರ್ಶನಕ್ಕೆ. ಮೊದಲನೇದಾಗಿ ಹೋಗಿದ್ದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು. ಅಲ್ಲಿಂದ ಬಂದುಬಿಟ್ಟು ಬಿಚ್ಚಾಲೆಗೆ ಬಂದ್ವಿ. ಎಲ್ಲಿ ರಾಯರು ಕೂತು ತಪಸ್ಸು ಮಾಡಿ ಅವರು ಆರಾಧನೆ ಮಾಡ್ತಿದ್ದ ದೇವಸ್ಥಾನ ಮತ್ತು ಅವರು ಹುಟ್ಟು ಬೆಳೆದಿದ್ದ ಮನೆ, ಆಮೇಲೆ ತುಂಗಭದ್ರಾ ದಂಡೆ ಪಕ್ಕದಲ್ಲೇ ಇದ್ದಿದ್ದರಿಂದ ಇದು ತುಂಬ ಎಷ್ಟು ನೆಮ್ಮದಿ ಅನ್ನಿಸ್ತಾಯಿತ್ತು ಅಂದರೆ ತುಂಬ ಖುಷಿಯಾಯಿತು ಈ ಟೆಂಪಲಿಗೆ ಬಂದಿದ್ದಂತೂ, ಬಿಚ್ಚಾಲೆ ಟೆಂಪಲ್ನ. ಆ್ಯಂಡ್ ಈ ಟೆಂಪಲ್ನ ವಿಶೇಷತೆ ಏನಂದರೆ ಇದನ್ನು ಬಾಳೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡಿ ಕಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಎಲ್ಲ ಕಡೆ ಬರೆದಿದ್ರು ಈ ದೇವಸ್ಥಾನ ಕಟ್ಟಡನ ಬಾಳೆಹಣ್ಣು ಮತ್ತು ಬೆಲ್ಲನ ಉಪಯೋಗಿಸ್ಕೊಂಡು ಕಟ್ಟಿದ್ದಾರೆ ಅನ್ನೋ ಥರ. ಇಲ್ಲಿ ಈ ಟೆಂಪಲ್ನ ವಿಶೇಷತೆ ಅದು. ತುಂಬ ಪೀಸ್ಫುಲ್ ಆಗಿತ್ತು ಇದಂತೂ. ಇಲ್ಲಿ ಎಷ್ಟು ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿದ್ರು. ಇಟ್ ವಾಸ್ ವೆರಿ ಪೀಸ್ಫುಲ್. ಆ್ಯಂಡ್ ಟೆಂಪಲ್ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿತ್ತು ಟೆಂಪಲು. ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ರಾಯರ ಮನೆ ಸಿಗುತ್ತೆ. ಅವರು ಮಲಗ್ತಾ ಇದ್ದಿದ್ದ ಜಾಗ, ಅವರು ಓಡಾಡಿದ ಜಾಗ. ನಾವಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಅಂದಾಗ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಇಲ್ಲಿಂದ ನಾವು ಹೊರಟಿದ್ದೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ಆಂಜನೇಯ 5 ಮುಖಗಳನ್ನ ಹೊಂದಿರ್ತಾನೆ. ಅದನ್ನು ನಾನು ಇನಿಷಿಯಲಿ ಫೋಟೋ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ ಟೆಂಪಲಿಂದ ಹಿಂದೆ ಬಂದಿದ ತಕ್ಷಣ ಇದು ಪುಷ್ಪಕ ವಿಮಾನ. ನಾನು ಅಲ್ಲಿ ಓದಿದ ಪ್ರಕಾರ
ಅದು ಆಂಜನೇಯ ಇಲ್ಲಿಗೆ ಬರೋಕ್ಕೆ ಉಪಯೋಗಿಸಿದಂಥದ್ದು ಅಂತ ಹೇಳಿದರು. ಮತ್ತು ಇಲ್ಲಿ ಒಂದು ಬಂಡೆ ಇತ್ತು, ಅದನ್ನು ಅವರು ಹಾಸಿಗೆ ಮತ್ತು ದಿಂಬಾಗಿ ಉಪಯೋಗಿಸಿದ್ರು ಅನ್ನೋ ಥರ. ನಿಮಗೆ ಯಾರಿಗಾದರೂ ಐಡಿಯಾ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಇಲ್ಲಿ ಈ ಟೆಂಪಲ್ನ ಸ್ಟೋರಿ ಏನಾದರೂ ನಿಮಗೆ ಗೊತ್ತಿದ್ದರೆ. ಇಲ್ಲಿಂದ ನಾವು ಆ ಟೆಂಪಲಿಂದ ಹಿಂದೆ ಸ್ವಲ್ಪ ನಡ್ಕೊಂಡು ಹೋದರೆ ನಮಗೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಅವರು ಅಲ್ಲಿ ಪುರೋಹಿತರು ಹೇಳಿದ ಪ್ರಕಾರ ವಿಷ್ಣು ಬಂದು ರಾಘವೇಂದ್ರ ಸ್ವಾಮಿ ಅವ್ರಿಗೆ ದರ್ಶನ ಕೊಡೋಕ್ಕೆ ಲಕ್ಷ್ಮೀ ಅವತಾರನ ತಾಳ್ತಾರೆ. ವಿಷ್ಣು ರಾಯರ ಆರಾಧ್ಯ ದೈವನೋ ಏನೋ ಆಗಿದ್ರು ಅಂತ ಹೇಳಿದ್ರು. ಆರಾಧ್ಯ ದೈವ ಅಲ್ಲ, ಇದು ಅವ್ರ ಮನೆ ದೇವರಾಗಿದ್ದರು ಅಂತ ಹೇಳಿದರು ಅಲ್ಲಿ ಪುರೋಹಿತರು. ನಿಮ್ಗೆ ಯಾರಿಗಾದರೂ ಕಂಪ್ಲೀಟ್ ಸ್ಟೋರಿ ಬಂದಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಇದಾಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ನ ಒಂದು ವಿಡಿಯೋ. ಇಟ್ ವಾಸ್ ವೆರಿ ಡಿವೈನ್. ತುಂಬ ಖುಷಿಯಾಯಿತು, ಮನಸ್ಸಿಗೆ ಶಾಂತಿ ಸಿಕ್ತು ರಾಯರ ದರ್ಶನ ಮಾಡಿ. ಇನ್ನು ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮದು ಚಾನಲ್ನ ನೋಡಿ ಬೆಲ್ಲೈಕಾನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.